ಸಾತ್ಯಕಿಗೆ ಅಷ್ಟು ಹೇಳದವನು ಅರ್ಜುನಂಗೆ ಹೇಳಲ್ಲ. ಭಾಳ ಚೆನ್ನಾಗಿರೋದೇನೆಂದರೆ ನಾನೇ ಕೊಲ್ತೀನಿ ಅಂತ ಅವನ ತಲೆಯಲ್ಲಿ ಬಂದು ಯೋಚನೆ ಹೇಳಿದ್ದು ಸಾತ್ಯಕಿಗೆ ಹೇಳಿ ಧುಮುಕ್ತಾನೆ. ಅರ್ಜುನ್ ಜೊತೆಗೆ ಮಾತೇ ಆಡಲ್ಲ. ಅದ್ರ ಇಂಡೈರೆಕ್ಟ್ ಆಗಿ ಅರ್ಜುನನಿಗೂ ಹೇಳ್ತಾ ಇದ್ದಾನೆ. ಅರ್ಜುನಿಗೆ ಹೇಳ್ತಾ ಇರೋದಲ್ಲ, ಹೊಡಿತಾ ಇದ್ದಾನೆ. ಅದೃಶ್ಯವಾಗಿರುವ ಅಂತಹ ಮಹಾನ್ ಶಕ್ತಿಗಳು ಭಯಪಡ್ತಾ ಇವೆ, ಸುತ್ತ ಇರುವವರು ಭಯಪಡ್ತಾ ಇದ್ದಾರೆ. ಹಾಗೆ ಕ್ರೋಧಾವಿಷ್ಟನಾಗಿ ಧಾವಿಸ್ತಾ ಇದ್ದಾನೆ ಕೃಷ್ಣ. ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಪುತ್ರೈಶ್ಚ ಕೇಶವ ಸೋದರೈಶ್ಚ, ನನ್ನ ಅಣ್ಣ ತಮ್ಮಂದಿರ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಕುರುಗಳನ್ನು ಕೊನೆ ಮಾಡುತ್ತೇನೆ ನಾನು. ಈ ಇಂದ್ರಾಸ್ತ್ರ ಪ್ರಯೋಗ ಅನ್ನೋದು ಬಹಳ ಘೋರವಾಗಿ ಪರಿಣಮಿಸುತ್ತೆ. ಒಂದು ಅಸ್ತ್ರ ಪ್ರಯೋಗ ಮಾಡಿದ್ದು ಅದು ಇಡೀ ಕೌರವ ಸೈನ್ಯವನ್ನು ಕಂಗೆಡಿಸಿ ಬಿಡುತ್ತೆ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರಿಂದ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡ್ತಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಮಹಾಭಾರತ ಯುದ್ಧದ 3ನೇ ದಿನದಲ್ಲಿದ್ದೀವಿ ಮತ್ತು 3ನೇ ದಿನ ಎಲ್ಲ ನಾಟಕೀಯ ಬೆಳವಣಿಗೆಗಳು ಏನು ನಡೀತಾ ಇದೆ ಅದನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ. ಅಂದರೆ ಯುದ್ಧದ ಮಧ್ಯದಲ್ಲಿ ಕೂಡ ಮಾನವ ಸಹಜ ಸ್ವಭಾವಗಳು ಹೋಗ್ತಾನೆ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ. ಅರ್ಜುನ ಥರನೇ ಇದ್ದಾನೆ, ಭೀಷ್ಮನ ಥರನೇ ಬಿಹೇವ್ ಮಾಡ್ತಾನೆ, ದುರ್ಯೋಧನ ಥರನೇ ಮಾಡ್ತಾನೆ. ಸೊ ಆ ಥರ ಭೀಮನ್ ಥರನೇ ಮಾಡಿದ್ದು ಕೂಡ ನಾವು ನೋಡಿದ್ವಿ. ಸೊ ಇಲ್ಲಿ ಭೀಷ್ಮನ ಒಂದು ತೀವ್ರ ಥರದ ಒಂದು ದಾಳಿಯಿಂದ ಪಾಂಡವ ಸೇನೆ ಕಂಗೆಡುತ್ತೆ ಮತ್ತು ಅರ್ಜುನ ಅದಕ್ಕೆ ಸರಿಯಾದ ಪ್ರತ್ಯುತ್ತರ ಕೊಡದೇ ಇದ್ದಾಗ ನಾನೇ ಆಯುಧ ತಗೊಳ್ತೀನಿ ಅನ್ನೋ ಮಾತನ್ನು ಕೃಷ್ಣ ಹೇಳಿದ್ರಿ. ಸೊ ಪ್ರತಿಜ್ಞೆ ಮಾಡಿದ್ದನ್ನು ಕೂಡ ಮುರಿಯುವಂಥ ಸಂದರ್ಭ ಬಂತು ಅನ್ನೋ ಮಾತು ಕೂಡ ಬಂತು. ಸೊ ಆಮೇಲೆ ಏನಾಗುತ್ತೆ ಸರ್, ಮತ್ತೆ ರೊಚ್ಚಿಗೆ ಹೇಳ್ತಾನೆ ಅರ್ಜುನ ಅನ್ನೋದು ಪ್ರಶ್ನೆ. ಕೃಷ್ಣ ಚಕ್ರ ಹಿಡಿತಾನೆ. ಓಕೆ, ಕೃಷ್ಣ ಚಕ್ರ ಹಿಡಿತಾನೆ. ತತ ಸುನಾಭಂ ವಸುದೇವ ಪುತ್ರ ಸೂರ್ಯಪ್ರಭಂ ವಜ್ರಸಮಪ್ರಭಾವಂ ಅಂತ ಚಕ್ರ ಅದನ್ನು ಕೈಲಿ ಹಿಡಿತಾನೆ. ಸೂರ್ಯನಷ್ಟು ಪ್ರಕಾಶ ಇರುತ್ತೆ ಅದಕ್ಕೆ, ಸುತ್ತ ಚೂಪಾದ ಅಲಗುಗಳು ಇರುತ್ತವೆ. ಇಂದ್ರನ ವಜ್ರಾಯುಧದಷ್ಟು ಸಾಮರ್ಥ್ಯ ಇರುತ್ತೆ ಅಂತ. ವಜ್ರಗಳಲ್ಲಿ ಅಂತಂದರೆ ವಜ್ರಾಯುಧ ಶ್ರೇಷ್ಠ ಅಂತ ಕರೀತಾರೆ. ಆಯುಧಗಳಲ್ಲಿ ವಜ್ರಾಯುಧ ಶ್ರೇಷ್ಠ ಅಂತ ಇಂದ್ರನದ್ದು. ಅದರಂತೆ ಇರುವಂಥ ಆಯುಧ, ಅದನ್ನು ಕೈಯಲ್ಲಿ ಹಿಡಿದು ಕೈಯಲ್ಲಿದ್ದಂತಹ ವಾಹೆಗಳನ್ನು ಅಂದರೆ ಇದಿರುತ್ತಲ್ಲ ಇದನ್ನು ಹಿಡಿದಿರ್ತಾನಲ್ಲ ಅದನ್ನು ಬಿಟ್ಟು ಧುಮುಕ್ತಾನೆ ನೆಲಕ್ಕೆ. ಆಕ್ಷನ್ ತೊಗೊಂಡೇ ಬಿಡ್ತಾನೆ, ಯೋಚನೆ ಅಷ್ಟೇ ಅಲ್ಲ ಅದು. ಇಲ್ಲ, ಸಾತ್ಯಕಿಗೆ ಅಷ್ಟು ಹೇಳದವನು ಅರ್ಜುನಂಗೆ ಹೇಳಲ್ಲ. ಭಾಳ ಚೆನ್ನಾಗಿರೋದೇನೆಂದರೆ ನಾನೇ ಕೊಲ್ತೀನಿ ಅಂತ ಅವನ ತಲೆಯಲ್ಲಿ ಬಂದು ಯೋಚನೆ ಹೇಳಿದ್ದು ಸಾತ್ಯಕಿಗೆ ಹೇಳಿ ಧುಮುಕ್ತಾನೆ. ಅರ್ಜುನ ಜೊತೆಗೆ ಮಾತೇ ಆಡಲ್ಲ ಅದ್ರ ಬಗ್ಗೆ. ಅರ್ಜುನ ಅಲ್ಲೇ ಇರ್ತಾನೆ, ಅರ್ಜುನ ನೋಡ್ತಾ ಇರ್ತಾನೆ. ಮನ್ಸಲ್ಲಿ ಬಂದ ಯಾವ ಆಲೋಚನೆ ಇವನದ್ದು ಬರ್ತಿದ್ದ ಹಾಗೆ ಅಷ್ಟು ದೂರದಲ್ಲಿದ್ದ ಸಾತ್ಯಕ್ಕೆ ಹೇಳ್ತಾನೆ ನಾನೇ ಕೊಲ್ತೀನಿ ಭೀಷ್ಮನ್ನ ಅಂತ ಹೇಳಿ ಚಕ್ರ ಹಿಡಿದು ಕೆಳಗೆ ಧುಮುಕ್. ಇಂಡೈರೆಕ್ಟ್ ಆಗಿ ಅರ್ಜುನನಿಗೂ ಹೇಳ್ತಾ ಇದ್ದಾನೆ. ಅರ್ಜುನಿಗೆ ಹೇಳ್ತಾ ಇರೋದಲ್ಲ, ಹೊಡಿತಾ ಇದ್ದಾನೆ. ಬಿಡು, ನಿನ್ನ ಹತ್ರ ಆಗಲ್ಲ ಅಂತ. ಯಾಕೆಂದರೆ ಅವನೇ ಹೇಳಿದ್ದ, ಭೀಷ್ಮ ಸಂಹಾರ ಮಾಡಿಬಿಡ್ತಾನೆ ಸೈನ್ಯವನ್ನು, ಆ ಥರ ಯುದ್ಧ ಮಾಡಬೇಡ ಅಂತ ಹೇಳಿ ಕರ್ಕೊಂಬಂದಾಗಲೂ ಹಾಗೆ ಮಾಡ್ತಾ ಇದ್ದಾನಲ್ವಾ. ಇನ್ನು ನಿನ್ನ ಹತ್ರ ಮಾತಾಡೋ ಉಪಯೋಗ ಇಲ್ಲ ಅಂತ, ನಿನ್ನ ಹತ್ರ ಮಾತಾಡೋ ಉಪಯೋಗ ಇಲ್ಲ, ನಾನೇನೋ ನನ್ನ ನೋಡ್ಕೋತೀನಿ ಅಂತ ಹಾಗೆ ಧುಮುಕ್ತಾನೆ. ಸಂಕಂಪಯನ್ಗಾಂ ಚರಣೈರ್ ಮಹಾತ್ಮ ಅಂತ, ಭೂಮಿ ಕಂಪಿಸೋ ಥರ ಇತ್ತು ಅಂತ. ಅದನ್ನು ಮೃದು ಹೆಜ್ಜೆ ಇಟ್ಕೊಂಡು ಅಲ್ಲ ಅಂತ, ಆ ತರಹದಲ್ಲೇ ಇಟ್ಟುಕೊಂಡು ಭೀಷ್ಮನೆಡೆ ನುಗ್ಗುತ್ತಾನೆ. ವೇಗೇನ ಕೃಷ್ಣ ಪ್ರಸಸಾರ ಭೀಷ್ಮಂ, ವೇಗವಾಗಿ ಭೀಷ್ಮನೆಡೆಗೆ ನುಗ್ಗುತ್ತಾ ಅವನು ಅಂತ. ಸಿಟ್ಟು ಇತ್ತು ಅಂತ, ಕ್ರುದ್ಧೋ ಮಹೇಂದ್ರ ವರಜ ಪ್ರಮಾಥಿ ಅಂತ, ಅಂದರೆ ಭೀಷ್ಮನ ಮೇಲೆ ಸಿಟ್ಟು ಕೂಡ ಇತ್ತು ಅವನಿಗೆ ಅಂತ. ಅದೃಶ್ಯವಾಗಿದ್ದ ಎಲ್ಲ ಭೂತಗಳಿವೆಲ್ಲ ಬೆಚ್ಚಿ ಬಿದ್ದುವು ಅಂತ ಸಂಜಯ ಹೇಳ್ತಾನೆ. ಸರ್ವಾಣಿ ಭೂತಾನಿ ಭೃಶಂ ವಿನೇದು, ಮೇಲೆಲ್ಲ ನೋಡ್ತಾ ಇದ್ವಲ್ಲ ಇದೇನಿದು ಅಂತ ಕೃಷ್ಣ ಚಕ್ರ ಹಿಡಿದು ಹೊರಟಿದಾನಲ್ಲ ಅಂತಂದರೆ ಜಗತ್ ಸಂಹಾರ ಆಗುವ ಕಾಲ ಬಂತ ಅನ್ನೋ ತರಹದಲ್ಲಿ ಭಯಪಟ್ಟವು ಅಂತ. ಇದು ಇವತ್ತು ಕುರು ಸೈನ್ಯದಲ್ಲಿ ಯಾರೊಬ್ಬರು ಉಳಿಯೋದಿಲ್ಲ ಅಂತ ಅವರು ಯೋಚನೆ ಮಾಡಿದರು. ಕ್ಷಯಂ ಕುರುಣಾಮಿತಿ ಚಿಂತಯಿತ್ವ ಅಂತ.
ಇವನು ಬರ್ತಾ ಇರೋದನ್ನು ಭೀಷ್ಮ ನೋಡ್ತಾನೆ. ಕೃಷ್ಣ ಬರೋದನ್ನು ಅದೃಶ್ಯವಾಗಿರುವ ಅಂತಹ ಮಹಾನ್ ಶಕ್ತಿಗಳು ಭಯಪಡ್ತಾ ಇವೆ, ಸುತ್ತ ಇರೋರು ಭಯಪಡ್ತಾ ಇದ್ದಾರೆ. ಹಾಗೆ ಕ್ರೋಧಾವಿಷ್ಟನಾಗಿ ಧಾವಿಸ್ತಾ ಇದ್ದಾನೆ ಕೃಷ್ಣ. ಅವನನ್ನು ಭೀಷ್ಮ ನೋಡ್ತಾನೆ, ಎದುರಿನಿಂದ ಬರ್ತಾ ಇರೋವನನ್ನು. ಅಸಂಭ್ರಮಾತ್ ಕಾರ್ಮುಕ ಬಾಣಪಾಣಿ, ಕೈಯಲ್ಲಿ ಧನಸ್ಸನ್ನು ಹಿಡಿದಿದ್ದ, ಅದರ ವಿಚಲಿತನೇ ಆಗಲಿಲ್ಲ ಅವನನ್ನು ನೋಡಿದವನು ಅಂತ ಭೀಷ್ಮ. ರಥಸ್ಥಿತ ಶಾಂತನವೋಭ್ಯುವಾಚ, ರಥದಲ್ಲಿ ನಿಂತು ಮಾತನಾಡ್ತಾನೆ, ವಿಚಲಿತನೇ ಆಗದೆ ಮಾತಾಡ್ತಾನೆ ಭೀಷ್ಮ. ಓಕೆ ಓಕೆ. ಯಹ್ಯೇ ಹಿ ದೇವೇಶ ಜಗನ್ನಿವಾಸ ನಮೋಸ್ತುತೆ ಶಾರ್ಂಗರಥಾಂಗಪಾಣಿ ಪ್ರಸಹ್ಯ ಮಾಂ ಪಾಲಯ ಲೋಕನಾಥ ರಥೋತ್ತಮ ಅದ್ಭುತ ಶರಣ್ಯ ಸಂಖ್ಯೆ. ಬಾ ಅಂತ ಕರೀತಾನೆ, ಬಾ. ದೇವೇಶ ಅಂತ ಕರೀತಾನೆ, ದೇವತೆಗಳಿಗೆ ಒಡೆಯ ನೀನು, ಜಗನ್ನಿವಾಸ, ಜಗತ್ತೇ ನಿನ್ನಲ್ಲಿ ಉಳ್ಕೊಂಡಿದೆ, ನಮಸ್ಕಾರ ನಿನಗೆ, ಬಾ ಕೊಲ್ಲು ನನ್ನನ್ನು, ಕೊಲ್ಲು ನನ್ನನ್ನು, ನಿನ್ನಿಂದ ಸತ್ತು ನಾನು ಉನ್ನತವಾದ ಗತಿಗೆ ಹೋಗ್ತೇನೆ ಅಂತ. ತ್ವಯಾ ಹತಾಸ್ಮೇಹ ಮಮಾದ್ಯ ಕೃಷ್ಣ ಶ್ರೇಯಃ ಪರಸ್ಪನ್ನಿಹ ಚೈವ ಲೋಕೆ. ಇದಕ್ಕಿಂತ ಶ್ರೇಯಸ್ಸು ಇನ್ಯಾವುದಿದೆ? ನಿನ್ನ ಕೈಯಿಂದ ಸಾಯೋದಕ್ಕಿಂತ ಒಂದು ಶ್ರೇಯಸ್ಸು ಅನ್ನೋದು ಇನ್ಯಾವುದಿದೆ? ಹಾಗಾಗಿ ಕೊಲ್ಲು ಅಂತ ಅಂತ ಭೀಷ್ಮ ಹೇಳ್ತಾನೆ. ಅಂದರೆ ಎಷ್ಟು ಚೆನ್ನಾಗಿದೆ ಸನ್ನಿವೇಶ ಅಂತ ಅಂದರೆ, ಇವನು ಅಷ್ಟು ಕೋಪದಿಂದ ಮುನ್ನುಗ್ಗಿದ್ರೆ ಅವನು ಹೆದರಿ ಇವನ ಮೇಲೆ ಬಾಣ ಪ್ರಯೋಗ ಮಾಡೋದೋ ಇನ್ನೊಂದು ಹೆದರ್ಕೊಳ್ಳೋದೋ ಏನೂ ಇಲ್ಲ ಅಂತ. ಅವನು ಇಚ್ಛಾಮರಣಿ ಅಲ್ಲೋ, ಅವನಿಗೊಂದು ಸಾವು ಬೇಕಲ್ಲ. ಇದಕ್ಕಿಂತ ಒಳ್ಳೆ ಸಾವು ಯಾವುದು ಅಂತ ಭೀಷ್ಮ ಯೋಚನೆ ಮಾಡ್ತಾ ಇದ್ದಾನೆ ಅಂತ. ಇದಕ್ಕಿಂತ ಒಳ್ಳೆ ಸಾವು ಯಾವುದು? ನೀನೇ ಕೊಲ್ತೀನಿ ಅಂದ್ರೆ ಮುಗೀತಲ್ಲ ಅಲ್ಲಿಗೆ ಅಂತ. ಇದೆರಡು ಆಗ್ತಾ ಇರುವಾಗ ಅರ್ಜುನ, ಕೃಷ್ಣ ಹೋಗ್ತಾ ಇದ್ದಂತೆ ಅರ್ಜುನ ಧುಮುಕ್ತಾನೆ ರಥದಿಂದ. ರಥಾದವಪ್ಲುತ್ಯ ತತಸ್ತ್ವರಾವಾನ್ ಪಾರ್ಥೋಪ್ಯನುದೃತ್ಯ ಎದು ಪ್ರವೀರಂ. ಅವನ ಹಿಂದೆ ಧಾವಿಸಿ ಬರ್ತಾನೆ ಅರ್ಜುನ. ಧಾವಿಸಿ ಬಂದು ಅವನ ಕಾಲು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಕೃಷ್ಣನ ವೇಗಕ್ಕೆ ಅವನ ಕಾಲು ಸಿಕ್ಕೋದಿಲ್ಲ. ಅಂತೂ ತುಂಬ ಜೋರಾಗಿ ಹೋಗಿ ಮುಂದೋಗಿ ಅವನ ಕಾಲು ಹಿಡ್ಕೊಳ್ತಾನೆ. ಆದಾಯ ವೇಗೇನ ಜಗಾಮ ವಿಷ್ಣುರ್ಜಿಷ್ಣುಂ ಮಹಾವಾತ ಇವೈಕ್ಷ ವೃಕ್ಷಂ. ಅದು ಎಷ್ಟಕ್ಕೆ ಅಂದರೆ ಪದೇಥರಾಜನ್ ದಶಮೇ ಕಥಂಚಿತ್ ಅಂತ 10 ಹೆಜ್ಜೆ ಕೃಷ್ಣ ಇಟ್ಟಾಗಿ ಹೋಗಿತ್ತು ಅಂತ. ಅಂದರೆ ಕೃಷ್ಣ ಚಕ್ರ ಹಿಡಿದು ಧುಮುಕಿದ ಕೂಡಲೇ ಅರ್ಜುನ ಧುಮುಕಿದಾನೆ. ನಾವು ಭೀಷ್ಮನ ಪ್ರತಿಕ್ರಿಯೆ ಆದಮೇಲೆ ಅದನ್ನು ಹೇಳ್ತಾ ಇದ್ದೀವಿ. ಅವನಿಗೆ ತಕ್ಷಣ ಗೊತ್ತಾಗಿದೆ ಇದೇನಾಗ್ತಾ ಇದೆ ಅಂತ, ತಕ್ಷಣ ಧುಮುಕಿದಾನೆ. ಆದರೆ ಕೃಷ್ಣನ ವೇಗ ಎಷ್ಟಿತ್ತು ಅಂದರೆ ಇಬ್ಬರು ಆಲ್ಮೋಸ್ಟ್ ಅಲ್ಲಿ ಒಟ್ಟಿಗೆ ಧುಮುಕಿದ್ರು 10 ಹೆಜ್ಜೆ ಮುಂದೆ ಹೋಗಿ ಆಗಿತ್ತು. 10 ಹೆಜ್ಜೆ ಅಂದರೆ ಒಂದೊಂದು ಹೆಜ್ಜೆ ಅಲ್ಲ, ದಾಪುಗಾಲು ಇಟ್ಟು ಹೋಗ್ತಾ ಇದ್ದಾನೆ, ಧಾವಿಸ್ತಾ ಇದ್ದಾನೆ ಅಂತಿದೆಯಲ್ಲ. 10 ಹೆಜ್ಜೆ ಮುಂದೆ ಹೋದ್ಮೇಲೆ ಕೃಷ್ಣ ಸಿಕ್ಕದ ಅರ್ಜುನನಿಗೆ ಅಂತ. ಅಷ್ಟು ವೇಗವಾಗಿ ಧಾವಿಸ್ತಾ ಇದ್ದ ಅಂತ. ಹೋಗಿ ಕಾಲು ಹಿಡಿದುಕೊಂಡು ಅವನು ಹೇಳ್ತಾನೆ, ಕೋಪಂ ಪ್ರತಿ ಸಂಹಾರ ಗತಿರ್ಭವಾನ್ ಕೇಶವ ಪಾಂಡವಾನಾಂ. ನೀನೇ ನಮಗೆ ಗತಿ, ಸಿಟ್ಟು ಮಾಡಬೇಡ, ಸಿಟ್ಟನ್ನು ಹಿಂದೆ ತಗ ಅಂತ. ಕೋಪಂ ಪ್ರತಿ ಸಂಹಾರ ಅಂತ, ಇದು ಭಾಳ ಚೆನ್ನಾಗಿದೆ. ಕೋಪವನ್ನು ಹಿಂದೆಗೆದುಕೋ ಅಂತ ಮಾತು. ಈ ಭಾಷೆಯೆಲ್ಲ ಕೇಳಕ್ಕೆ ಚಂದ ಅಂತ ಅನ್ಸ್ಬಿಡುತ್ತೆ. ಕೋಪವನ್ನು ಹಿಂತಗೊಳ್ಳೋದು ಅಂದರೆ ಹೇಗೆ ಅಂತ ನಾವು ಇಂದು ಸುಮಾರು ಸಲ ಮಾತಾಡಿದ್ದೀವಿ. ಸಿಟ್ಟು ಮಾಡೋದು, ಸಿಟ್ಟು ಬರೋದು ಅಂತ ಎರಡರ ಬಗ್ಗೆ. ಈ ಸಿಟ್ಟು ಮಾಡಿದರೆ ಸಿಟ್ಟು ವಾಪಸ್ ತಗೊಳಕ್ಕೆ ಬರುತ್ತೆ, ಅದು ನಮಗೆ ಸಿಟ್ಟು ಬರೋದಲ್ವಾ, ಹಾಗಾಗಿ ಅದು ವಾಪಸ್ ತಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ಕೋಪಂ ಪ್ರತಿ ಸಂಹಾರ ಅಂತ, ಸಿಟ್ಟು ವಾಪಸ್ ತಗೋ ನೀನು ಅಂತ. ಯಾಕೆಂದರೆ ನಾನು ಪ್ರತಿಜ್ಞೆ ಮಾಡ್ತೇನೆ, ಈಗ ನೀನು ಬೇಡ ಇದಕ್ಕೆ ನಾನು ಪ್ರತಿಜ್ಞೆ ಮಾಡ್ತೇನೆ, ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೇನೆ. ಪುತ್ರೈಶ್ಚಪೇ ಕೇಶವ ಸೋದರೈಶ್ಚ, ನನ್ನ ಅಣ್ಣ ತಮ್ಮಂದಿರ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಕುರುಗಳನ್ನು ಕೊನೆ ಮಾಡ್ತೇನೆ ನಾನು. ಇವ್ರುಗಳನ್ನು ಕೌರವರನ್ನು ಅಂತ್ಯ ಮಾಡ್ತೇನೆ. ಅಂತಂಕರಿಷ್ಯಾಮಿ ಯಥಾ ಕುರುಣಾಂ, ಅಂತ್ಯ ಮಾಡ್ತೇನೆ. ಹಾಗಾಗಿ ನೀನು ಕೋಪವನ್ನು ಹಿಂದೆಗೆದಕೋ ಅಂತ. ಇದು ಚೆನ್ನಾಗಿರೋದು ಏನು ಅಂತ ಅಂದರೆ, ಅವನು ಕೊಂದ್ರೆ ಮುಗಿದೋಗತ್ತಲ್ಲ ಅಲ್ಲಿ. ಈಗ ಕೃಷ್ಣ ಕೊಂದಿದ್ರೆ ಯುದ್ಧ ಮುಗಿದೋಗ್ತಿತ್ತು, ಅರ್ಜುನ ಯಾಕೆ ತಡಿತಾನೆ ಅಂತ ಪ್ರಶ್ನೆ. ಹೌದು, ಅರ್ಜುನ ಯಾಕೆ ತಡಿತಾನೆ ಅಂತ ಹಿಂದೆ ಅರ್ಜುನ ಅವ್ನು ಮಾತಾಡಿದ್ದ, ನಾವು ನೆನ್ಪು ಮಾಡಿದ್ವಿ ಅದನ್ನ. ಈ ಯುದ್ಧ ನನಗೆ ಬಿಡು ಅಂತ ಅರ್ಜುನ ಕೇಳ್ಕೊಂಡಿದ್ದ ಅಂತ ಕೃಷ್ಣನಿಗೆ. ನಾನು ಈ ಯುದ್ಧ ನಡೆಸ್ತೀನಿ ಅಂತ. ಅಂದರೆ ನೀನು ಯುದ್ಧ ಮಾಡಬೇಡ ಅಂತ ಅರ್ಜುನೇ ಹೇಳಿದ್ದ ಅನ್ನೋ ಥರದ್ದು ಅಂತ. ನನಗೆ ಬೇಕಾಗಿದೆ ಈ ಯುದ್ಧದ ಯಶಸ್ಸು, ನಾನು ಮಾಡ್ತೀನಿ, ಇದನ್ನ ನನ್ನದು ಇದು ಅಂತ, ನನ್ನ ಕರ್ತವ್ಯ ಅಂತ. ಈಗ ಮತ್ತೆ ಕೃಷ್ಣ ಹೊರಡ್ತಾನಲ್ಲ, ಈಗ ಅಂದರೆ ತನ್ನ ಕರ್ತವ್ಯ ಏನು ಅನ್ನೋದು ಅರ್ಜುನಿಗೆ ಮತ್ತೆ ಅರ್ಥ ಆಯಿತು ಅಂತ, ಕೃಷ್ಣನ ಈ ನಡೆಯಿಂದ ಅರ್ಥ ಆಯಿತು. ಇಷ್ಟು ಹೇಳ್ತಾ ಇದ್ದ ಹಾಗೆ
ಕೃಷ್ಣ ತಕ್ಷಣ ಹಿಂದಿರುಗ್ಬಿಟ್ನಂತೆ. ಯಾವಾಗ ಅರ್ಜುನ ಪ್ರತಿಜ್ಞೆ ಮಾಡಿದ್ನೋ ರಥಂ ಸಚಕ್ರ ಪುನರಾರೋಹ, ರಥ ಚಕ್ರ ಹಿಡಿದ ಕೃಷ್ಣ ಮತ್ತೆ ರಥ ಹತ್ತಾನೆ. ರಥ ಹತ್ತಿ ಚಕ್ರ ಬಿಟ್ಟು ಮತ್ತೆ ಶಂಖ ಹಿಡಿದು ಪಾಂಚಜನ್ಯ ಘೋಷ ಮಾಡ್ತಾನೆ. ಓಕೆ. ಸ ಪಾಂಚಜನ್ಯಸ್ಯ ರವೇಣ ಶೌರಿಹಿ ಅಂತ ಮತ್ತೆ ಪಾಂಚಜನ್ಯ ಘೋಷ ಮಾಡ್ತಾನೆ. ಕೃಷ್ಣನ ಪಾಂಚಜನ್ಯ ಆದ ಕೂಡಲೇ ಮತ್ತೆ ಪಾಂಡವರ ಸೈನ್ಯದಲ್ಲಿ ಮೃದಂಗ, ಭೇರಿ, ಪಟಹ, ದುಂದುಭಿ ಇವುಗಳದ್ದೆಲ್ಲ ಮತ್ತೆ ಧ್ವನಿ ಕೇಳಿ ಬರುತ್ತೆ. ಮತ್ತು ಸಿಂಹನಾದಗಳು ಕೇಳಿ ಬರುತ್ತೆ. ಮತ್ತೆ ಎಲ್ಲ ಉತ್ಸಾಹದಿಂದ ಸಿದ್ಧರಾಗ್ತಾರೆ ಕುರು ಸೈನ್ಯದ ಮೇಲೆ ದಾಳಿ ಆಕ್ರಮಣ ಮಾಡೋದಕ್ಕೆ. ಅರ್ಜುನ ಗಾಂಡೀವ ಘೋಷ ಮಾಡ್ತಾನೆ. ಅಂದರೆ ಅದನ್ನು ಹೀಗೆ ಎಳೆದು ಬಿಟ್ಟು ಘೋಷ ಮಾಡ್ತಾರೆ. ಶಿಂಜಿನಿ ಇರುತ್ತಲ್ಲ, ದಾರ ಇರುತ್ತಲ್ಲ, ಅದನ್ನ ಹೀಗೆ ಎಳೆದು ಬಿಟ್ಟರೆ ಅದು ಠಣ್ ಅಂತ ಶಬ್ದ ಬರುತ್ತೆ. ಆ ಶಬ್ದವೇ ಭಯ ಹುಟ್ಟಿಸೋ ಥರ ಇರುತ್ತೆ ಅದು. ಆ ಥರ ಗಾಂಡೀವ ಶಬ್ದ ಮಾಡ್ತಾನೆ. ಹೀಗೆ ಭೀಷ್ಮನ ಘೋರ ಯುದ್ಧವನ್ನು ಕೃಷ್ಣ ತನ್ನ ಈ ನಡೆಯಿಂದ ತಡೀತಾನೆ. ಇದು ಅರ್ಜುನನ್ನ ಎಬ್ಬಿಸಿದ್ದು ಅಂದರೆ ಬಹಳ ಅದ್ಭುತವಾಗಿ ಎಬ್ಬಿಸಿದ್ದು. ಇದಿಷ್ಟು ಮಾಡಬೇಕಾಗತ್ತೆ ಅಂತ. ಕೃಷ್ಣ ಬೇಕಂತಲೇ ಹೋದ್ನೋ, ಅರ್ಜುನನ ಎಬ್ಸೋದಕ್ಕೆ ಹೋದ್ನೋ ಅಂತ ಗೊತ್ತಾಗಲ್ಲ. ಯಾಕೆಂದರೆ ಅರ್ಜುನ ಪ್ರತಿಜ್ಞೆ ಮಾಡಿದ ಕೂಡಲೇ ಕೃಷ್ಣ ಹಿಂದಿರುಗಿ ಬಂದಾಗ, ನೀ ಮಾಡಲ್ಲ ಬಿಡು, ನನಗೆ ಗೊತ್ತು, 2 ಸಲ ಹೇಳಿ ಆಯ್ತು ನಿನಗೆ ಅಂತ ಹೇಳಲೇ ಇಲ್ಲ ಅವನು ಅಂತ ಒಂದು ಮಾತು ಇಲ್ಲದೆ ಹಿಂದಿರುಗಿ ಬಂದು ಪಾಂಚಜನ್ಯ ಊದಿಬಿಟ್ಟಿದ್ದು. ಮತ್ತೆ ಆಮೇಲೆ ಅವ್ನು ಕನ್ವಿನ್ಸ್ ಮಾಡೋಕ್ಕೂ ಜಾಸ್ತಿ ಟೈಮ್ ಬೇಕಾಗಿಲ್ಲ ಅರ್ಜುನನಿಗೆ ಅಲ್ವಾ? ಇಲ್ಲ. ಓಕೆ. ಪ್ರತಿಜ್ಞೆ ಇದೆಯಲ್ಲ, ಶಪಥ ಇದೆಯಲ್ಲ, ಶಪಥಕ್ಕೆ ಭಾಳ ಬೆಲೆ ಇತ್ತು. ಸುಮ್ಮನೆ ಮಾತು ಅಂತಾಗಲ್ಲ ಅಂತ. ಮಕ್ಕಳ ಮೇಲೆ, ಸಹೋದರರ ಮೇಲೆ ಆಣೆ ಮಾಡಿ ನಾನು ಕುರು ಸೈನ್ಯವನ್ನು ಕೊನೆಗಾಣಿಸ್ತೇನೆ ಅಂತ ಹೇಳಿದಲ್ಲಿ ಅರ್ಜುನ ಸಿದ್ಧನಾದ ಅಂತ ಆಯಿತು. ಸಿದ್ಧನಾದ ಅಂತಲೇ ಆಯಿತು. ಈಗ ಮತ್ತೆ ಯುದ್ಧ ಆರಂಭ ಆಗುತ್ತೆ. ಭೀಷ್ಮನ ಜೊತೆಗೆ ಭೂರಿಶ್ರವಸ್ಸು ಬಂದು ನಿಲ್ತಾನೆ. ಹಳವ ಅವನು ಭೂರಿಶ್ರವಸ್ಸು ಬರ್ತಾನೆ. ಅರ್ಜುನಿಗೂ ಭೂರಿಶ್ರವಸ್ಸನಿಗೂ ಒಂದು ಯುದ್ಧ ಆರಂಭ ಆಗುತ್ತೆ. ಅದರ ಜೊತೆಗೆ ಶಲ್ಯ ಸೇರ್ಕೊಳ್ತಾನೆ. ಶಲ್ಯ ಭೀಷ್ಮ ಒಂದು ಕಡೆ ಬಾಣ ಬಿಡ್ತಾ ಇರ್ತಾನೆ, ಶಲ್ಯನ ಗದೆ ಬರುತ್ತೆ. ಆದರೆ ಇದೆಲ್ಲವನ್ನು ಅರ್ಜುನ ಎದುರಿಸೋದಕ್ಕೆ ಆರಂಭ ಮಾಡ್ತಾನೆ ಜೋರಾಗಿ. ಯುದ್ಧ ಮುಂದುವರಿತಾ ಇದ್ದ ಹಾಗೆ ಅರ್ಜುನ ಇಂದ್ರಾಸ್ತ್ರ ಪ್ರಯೋಗ ಮಾಡ್ತಾನೆ. ಓಕೆ. ಸಾಧಾರಣವಾಗಿ ಅಸ್ತ್ರ ಪ್ರಯೋಗಗಳು ಬಹಳ ಕಡಿಮೆ ನಡೆಯುತ್ತೆ. ಶಸ್ತ್ರಪ್ರಯೋಗ ನಡೀತಾ ಇರುತ್ತೆ. ಇವರಿಗೆಲ್ಲ ಅಸ್ತ್ರಗಳು ಗೊತ್ತು, ಆದರೆ ಅಸ್ತ್ರಗಳನ್ನು ಬಹಳ ಬೇಗ ಅವರು ಪ್ರಯೋಗ ಮಾಡಲ್ಲ. ಅಸ್ತ್ರಗಳ ಪ್ರಯೋಗ ಮಾಡಿದರೆ ಬಹಳ ನಷ್ಟ ಮಾಡ್ಬೋದು ಎದುರು ಸೈನ್ಯಕ್ಕೆ. ಈ ಕೃಷ್ಣನ ಈ ಘಟನೆ ನಂತರ ಅಸ್ತ್ರ ಪ್ರಯೋಗ ಆಗುತ್ತೆ. ಪ್ರಾಯಶಃ ಮೊದಲನೇ ದಿನದ ಯುದ್ಧ ಆರಂಭ ಆಗಿ ಇಲ್ಲಿಯವರೆಗೆ ನಾನು ಗಮನಿಸಿದಂತೆ, ಮಿಸ್ ಆದರೆ ಗೊತ್ತಿಲ್ಲ, ಇಲ್ಲಿಯವರೆಗೆ ಅಸ್ತ್ರ ಪ್ರಯೋಗದ ಸುದ್ದಿಯೇ ಬಂದಿಲ್ಲ. ಶಸ್ತ್ರಗಳಲ್ಲೇ ಹೊಡ್ಕೊಳ್ತಾ ಇದ್ರು. ಇದೇ ಮೊದಲನೇದು. ಇಂದ್ರಾಸ್ತ್ರ ಪ್ರಯೋಗ ಮಾಡ್ತಾನೆ. ಇಂದ್ರಾಸ್ತ್ರ ಪ್ರಯೋಗ, ಈ ಇಂದ್ರಾಸ್ತ್ರ ಪ್ರಯೋಗ ಅನ್ನೋದು ಬಹಳ ಘೋರವಾಗಿ ಪರಿಣಮಿಸುತ್ತೆ. ಒಂದು ಅಸ್ತ್ರ ಪ್ರಯೋಗ ಮಾಡಿದ್ದು ಅದು ಇಡೀ ಕೌರವ ಸೈನ್ಯವನ್ನು ಕಂಗೆಡಿಸಿ ಬಿಡುತ್ತೆ. ಏನೇನೋ ಆಗಿಬಿಡತ್ತೆ. ಅದು ಒಂದು ಮಹೇಂದ್ರಾಸ್ತ್ರದಿಂದ ಏನೇನೋ ಅಂತ, ಅಂದರೆ ಅದು ಎಷ್ಟೋ ತರಹದಲ್ಲಿ ಅದು ಅವರನ್ನು ಪೀಡಿಸೋದಕ್ಕೆ ಆರಂಭ ಮಾಡುತ್ತೆ. ಎಷ್ಟೋ ಆಯುಧಗಳು ಹುಟ್ಟಿಕೊಳ್ತವೆ, ಅದರಿಂದಲೇ ಆಯುಧಗಳು ಹೋಗಿ ತಾಗುತ್ತವೆ. ಹೀಗೆ ಆಗ್ತಾ ಹೋಗುತ್ತೆ. ಮಹೇಂದ್ರಾಸ್ತ್ರ ಅಥವಾ ಇಂದ್ರಾಸ್ತ್ರ ಅಂದರೆ ಬೇಸಿಕಲಿ ಅದು ಮಾಯಾ ಯುದ್ಧದ ಅಲ್ಲ, ಹಾಗೇನಲ್ಲ, ಮಂತ್ರಾಸ್ತ್ರ ಅದು. ಮಾಯಾ ಇಲ್ಲ ಅದರಲ್ಲಿ. ಈಗ ಒಂದು ಬಾಣ ಇರುತ್ತೆ. ಬಾಣ ಬಿಟ್ಟಾಗ ಏನಂದರೆ, ಬಾಣ ಎಷ್ಟು ಚೂಪಾಗಿದೆ, ಅದು ಎಷ್ಟು ದೂರದಿಂದ ಬಿಟ್ಟ, ಎಷ್ಟು ಹತ್ತಿರದಿಂದ ಬಿಟ್ಟ, ಹೇಗೋಗಿ ತಾಕ್ತು ಅನ್ನೋದ್ರ ಮೇಲೆ ಇಷ್ಟೇ ನಿಂತ್ಕೊಳ್ಳುತ್ತೆ. ಕತ್ತಿ ಆದರೆ, ಗದೆ ಆದರೆ ಎಲ್ಲ, ಗದೆ ಎಷ್ಟು ಜೋರಾಗಿ ಹೊಡೆದ ಅಂತ, ಕತ್ತಿ ಎಷ್ಟು ಜೋರಾಗಿ ಈ ಥರ ಹೋಗುತ್ತಲ್ಲ, ಇಲ್ಲಿ ಆ ಮಂತ್ರ ಹೋಗಿ ಆ ಕೆಲಸ ಮಾಡುತ್ತೆ ಅದನ್ನ. ಹಾಗಂತ ಬಾಣವೂ ಬೇಕಾಗತ್ತೆ. ಹಾಗಾಗಿ ಮಾಯೆ ಅಲ್ಲ, ಮಂತ್ರ. ಅದು ಮಂತ್ರ ಬೇರೆ, ಮಾಯೆ ಬೇರೆ. ಮಾಯೆ ಇನ್ನೂ ಮುಂದಿನದ್ದು. ಅಂದರೆ ಫಿಸಿಕ್ಸ್ ರೂಲ್ಸ್ಗಳು ಅಪ್ಲೈ ಆಗಲ್ಲ ಅಸ್ತ್ರಕ್ಕೆ. ಇಲ್ಲ ಅಲ್ವಾ? ಇಲ್ಲ, ಶಸ್ತ್ರಗಳಿಗೆಲ್ಲ ಅಪ್ಲೈ ಆಗುತ್ತೆ ಆಲ್ಮೋಸ್ಟ್. ಯಾವಾಗ ಮಹೇಂದ್ರಾಸ್ತ್ರ ಅವನು ಕಂಗೆಡಿಸತ್ತೋ ಕೌರವ ಸೈನ್ಯವನ್ನು, ಅರ್ಜುನನ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ನಿರಂತರವಾಗಿ ಬಾಣ ಪ್ರಯೋಗ ಮಾಡ್ತಾನೆ, ನಿರಂತರವಾಗಿ ಬೇರೆ ಬೇರೆ ಆಯುಧಗಳನ್ನು ಪ್ರಯೋಗ ಮಾಡ್ತಾ ಹೋಗ್ತಾನೆ. ಅದರಲ್ಲೂ ಭಾಳ ಇದಾಗಿ ಆಯುಧಗಳು ಒಂದಾದ ಮೇಲೆ ಒಂದು ಮಾಡ್ತಾನೇ ಹೋಗ್ತಾನೆ. ಇವನು ಯುದ್ಧ ಮಾಡ್ತಾ ಇರ್ತಾನೆ, ಇವನ ಕಡೆಯವರು ಶಂಖನಾದ, ರಣದುಂದುಭಿ ಅದನ್ನು ನುಡಿಸ್ತಾ ಹೋಗ್ತಾರೆ ಜೋರಾಗಿ. ಹಲವು ಜನಗಳು ಒಟ್ಟೊಟ್ಟಿಗೆ ರಣದುಂದುಭಿಗಳನ್ನೆಲ್ಲ ಮುಳುಗಿಸ್ತಾ ಹೋಗ್ತಾರೆ. ಅರ್ಜುನನ ಎದುರಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇಂದ್ರಾಸ್ತ್ರದ ಪರಿಣಾಮವೂ ಇನ್ನೂ ಇರುತ್ತೆ. ಅದು ಪೀಡಿಸ್ತಲೇ ಇರುತ್ತೆ, ಯಾರನ್ನೋ ಕೊಲ್ತಾ ಇರುತ್ತೆ, ಇನ್ನೊಂದು ಮಾಡ್ತಾ ಇರುತ್ತೆ. ಅರ್ಜುನನ ಮತ್ತಷ್ಟು ಬಾಣಗಳು ನುಗ್ಗುತ್ತಲೇ ಇರ್ತವೆ.
ಏನು ಮಾಡೋದಕ್ಕೂ ಸಾಧ್ಯವಾಗದೇ ಇರೋ ಪರಿಸ್ಥಿತಿಗೆ ಇಡೀ ಕುರು ಸೈನ್ಯ ಬಂದುಬಿಡುತ್ತೆ, ಭೀಷ್ಮನನ್ನು ಸೇರಿಸಿಕೊಂಡು. ಓಕೆ ಓಕೆ ಅಂತ ಹಂತ ಬಂದುಬಿಡತ್ತೆ. ಪ್ರಾಯಶಃ ಮತ್ತೊಮ್ಮೆ 2ನೇ ದಿನದ ಸಂಜೆ ಆದಂತೆ ಮತ್ತೊಮ್ಮೆ ಸೂರ್ಯಾಸ್ತ ಆಗದೇ ಇದ್ದಿದ್ದರೆ ಇವತ್ತೇ ಯುದ್ಧ ಮುಗಿದು ಹೋಗ್ತಿತ್ತು ಅನ್ನುವ ಪರಿಸ್ಥಿತಿಗೆ ತಂದೆ ನಿಲ್ಲಿಸ್ತಾನೆ ಅರ್ಜುನ. ಆದರೆ ಅವರ ಅದೃಷ್ಟ ಚೆನ್ನಾಗಿತ್ತು, ಅಷ್ಟೊತ್ತಿಗೆ ಸೂರ್ಯಾಸ್ತ ಆಗುತ್ತೆ. ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೆ ಮತ್ತೆ ಭೀಷ್ಮ ಯುದ್ಧ ವಿರಾಮ ಘೋಷಣೆ ಮಾಡ್ತಾರೆ. ಯುದ್ಧ ವಿರಾಮ ಭೀಷ್ಮನೇ ಘೋಷಣೆ ಮಾಡಬೇಕು. ಆ ಕಡೆ ಸೇನಾಪತಿ ಮಾಡಬೇಕು, ಈ ಕಡೆ ಸೇನಾಪತಿ ಮಾಡಬೇಕು. ಒಂದು ಆ ಕಡೆ ಯಾವ ಸೇನಾಪತಿ ಮಾಡಿದ್ರು 2 ಕಡೆ ಯುದ್ಧ ನಿಲ್ಲತ್ತೆ. ಹಂಗೆ ಓಕೆ ಓಕೆ. ಇದಾಗಿ ಯುದ್ಧ ನಿಲ್ಲತ್ತೆ. ಪಾಂಡವರು ಅವರ ಶಿಬಿರಕ್ಕೆ ಹೋಗ್ತಾರೆ, ಕೌರವರು ಅವ್ರ ಶಿಬಿರಕ್ಕೆ ಹೋದರೆ ಪಾಂಡವರ ಶಿಬಿರಕ್ಕೆ ಕೌರವರ ಶಿಬಿರದಿಂದ ಆಕ್ರಂದನಗಳು ಕೇಳ್ತಾ ಇರುತ್ತೆ. ಆ ಪ್ರಮಾಣದ ಪೆಟ್ಟು ಬಿದ್ದಿರುತ್ತೆ. ಸೋಲು, ಕಂಗೆಟ್ಟಿದ್ದು, ಭಯ, ಆತಂಕ, ಪೆಟ್ಟು ಇವುಗಳು ನಿರಂತರವಾಗಿ ರಾತ್ರಿ ಇಡೀ ಕೇಳ್ತಾ ಇತ್ತು. ಅಷ್ಟು ಪೆಟ್ಟು ಮಾಡಿಬಿಡ್ತಾರೆ. ಸೊ ಅಲ್ಲಿಗೆ 3ನೇ ದಿನದ ಯುದ್ಧ ಮುಗಿಯಿತು. ಸೊ ಕೃಷ್ಣನ ಒಂದು ಸ್ಟ್ರಾಟಜಿ ಅಂದರೆ ಕೃಷ್ಣ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಅಂತ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಎಮೋಷ್ನಲ್ ಒಂದು ಬ್ಲ್ಯಾಕ್ ಮೇಲ್ ಅಂತ ಅಂದ್ಕೊಳ್ಳಿ. ಒಟ್ಟಿನಲ್ಲಿ ಅರ್ಜುನ ಆತನ ಎಲಿಮೆಂಟ್ಸ್ ಅಂತಾರಲ್ಲ, ಆತನ ಎಲಿಮೆಂಟ್ಸ್ ಅಂದರೆ ಆತ ನಿಜವಾಗ್ಲೂ ಏನು ಅರ್ಜುನ ಅಂದರೆ ಏನು ಅನ್ನೋದು ಈಗ ಹೊರಗಡೆ ಬಂತು ಬಿಕಾಸ್ ಆಫ್ ಕೃಷ್ಣ. ಸೊ ಸರ್ ಹೇಳ್ದಂಗೆ ಆ ಟೈಮಿಗೆ ಏನು ಬೇಕೋ ಅದನ್ನು ಕೃಷ್ಣ ಮಾಡ್ತಾನೆ. ಹೌದು. ಕೆಲವೊಂದ್ಸಲ ಕೃಷ್ಣನ್ಗೆ ಏನು ಭಾವನೆಗಳಿಲ್ಲ ಅಂತ ಅನ್ಸುತ್ತೆ ಅಲ್ವಾ, ನಿರ್ಭಾವಕ ಅಂತ ಅನ್ಸ್ಬಿಡುತ್ತೆ. ಅದೇನು ಬೇಕು ಅದು ಮಾಡಪ್ಪ ನೀನು, ಹೊಡಿ ಅಷ್ಟೇ, ಮುಗೀತಲ್ಲಿ ವಿಷಯ ಅನ್ನೋ ಥರ. ಅಜ್ಜ ಗುರು ಅದೆಲ್ಲ ಇಲ್ಲ, ಅದು ಈಗ ಹೊಡಿಬೇಕಷ್ಟೇ. ಅಂದರೆ ನೀವು ಸಿಂಪಲ್ ಟರ್ಮ್ಸಲ್ಲಿ ಹಂಗೆ ಆಗುತ್ತಲ್ವ ಅದು. ಹೌದು, ಅಷ್ಟೇ ಅರ್ಥ ಅದು. ಸಿಂಪಲ್ ಟರ್ಮ್ಸಲ್ಲಿ ಅಷ್ಟೇ ಅರ್ಥ. ಅದೆಲ್ಲ ನೋಡ್ತಾ ಇರಬೇಡ ಇಲ್ಲಿ, ಅದೆಲ್ಲ ನೋಡ್ತಾ ಇರಬೇಡ ನೀನು. ಸೊ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಲ್ಲಿಗೆ ನಮ್ಮ 3ನೇ ದಿನದ ಯುದ್ಧ ಮುಗಿಯುತ್ತೆ. ಆದರೆ ಯಾರೂ ಸಾಯಲ್ಲ, ಅಂದರೆ ಇನ್ ದ ಸೆನ್ಸ್ ಮಹಾವೀರರು ಯಾರೂ ಸಾಯಲ್ಲ. ಬಿಟ್ಟು ಒಂದು ಭಯದ ವಾತಾವರಣ ಕೌರವರ ಪಾಳ್ಯದಲ್ಲಿ ಕ್ರಿಯೇಟ್ ಆಗುತ್ತೆ ಮತ್ತು ಸಾಕಷ್ಟು ಸಾವು ನೋವುಗಳಾಗ್ತವೆ. ಬಹುಶಃ ಪಾಳ್ಯ ಅಂತ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ ಡೇರೆ ಹಾಕಿರೋದು, ನಾವು ನಮ್ಮ ಮಿಡಿವಲ್ ಏಜಲ್ಲಿ ಏನು ನೋಡ್ತೀವಿ ಅಂಥದ್ದೊಂದು ಡೇರೆ ಇರೋದು. ಅಲ್ಲಿ ರಾತ್ರಿ ಮಲ್ಕೊಳ್ಳೋದು, ಆಮೇಲೆ ಗಾಯಗಳನ್ನ ಶುಶ್ರೂಷೆ ಮಾಡೋದು, ಆ ಥರದ್ದೆಲ್ಲ ಎಲ್ಲವೂ ಇರುತ್ತೆ. ಇಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಅಲ್ಲಿರ್ತಾರೆ ಅಂತ ಲೆಕ್ಕ, ನೋಡ್ಕೊಳ್ಳೋದಕ್ಕೆ, ವ್ಯವಸ್ಥೆ ಮಾಡೋದಕ್ಕೆ, ಚಿಕಿತ್ಸೆಗೆ. ಆಮೇಲೆ ಯುದ್ಧ ಪರಿಕರಗಳು ಹಾಳಾಗಿದ್ದನ್ನು ಸರಿ ಮಾಡೋದು, ಹೊಸ್ತರು ಸಿದ್ಧ ಮಾಡೋದು, ಇದೆಲ್ಲ ನಡೀತಾನೆ ಇರುತ್ತೆ. ದೊಡ್ಡ 2 ಮಹಾನಗರಗಳು ಸೃಷ್ಟಿಯಾಗಿರುತ್ತೆ ಆಚೆ ಈಚೆ, ಅಲ್ಲಿ ಮತ್ತೆ ಸಿದ್ಧವಾಗ್ತಾ ಇರ್ತಾರೆ. ಸೊ ಹಾಗೆ ಈ ಒಂದು ಮಹಾಭಾರತದ ಯುದ್ಧದ ಥರದ ಯುದ್ಧಗಳು ಎಲ್ಲಿ ತನಕ ನಡೀತು ಅನ್ನೋದೊಂದು ಕುತೂಹಲ ನನಗೆ ಅಲ್ವಾ. ಈಗ ನಾವು ಯಾವ ಆನೆಗಳನ್ನ, ಕುದುರೆಗಳನ್ನ ಬಳಸಲ್ಲ, ನಾವೆಲ್ಲ ಮೋಟರ್ ವೆಹಿಕಲ್ ಬಳಸ್ತೀವಿ. ಬಟ್ ಆದರೂ ಮೀಡಿವಲ್ ಏಜಲ್ಲಿ ನಾವು ಈಗ ನಮಗೆ ಇತ್ತು ಕುದುರೆಗಳಿದ್ದು, ಆನೆಗಳಿದ್ದು, ಒಂಟೆಗಳಿದ್ದು, ಈ ಥರದೆಲ್ಲ ಇದ್ದು, ಪಾಪದ ಪ್ರಾಣಿಗಳು ಬೇಸಿಕಲಿ ಅವನ್ನೆಲ್ಲ ಮನುಷ್ಯ ಬಳಸ್ಕೊಂಡ. ಸೊ ಆಮೇಲೆ ಅದು ಬದಲಾಯ್ತು. ಅಂದರೆ ಮಹಾಭಾರತದಿಂದ ಶುರುವಾಗಿರುವಂಥ ಟೆಕ್ನಾಲಜಿ ಒಂದು 500 ವರ್ಷಗಳ ತನಕ ಇತ್ತಲ್ವ, ಮುಂದೆ ಭಾಳ ಕಾಲದವರೆಗೂ ಇತ್ತು. ಭಾಳ ಕಾಲದವರೆಗೂ ಇತ್ತು. ಅಲ್ಲ, ಬ್ರಿಟಿಷರ್ ಕಾಲದವರೆಗೂ ಕುದುರೆ ಇತ್ತಲ್ಲ, ಆನೆ ಇರಲಿಲ್ಲ, ಕುದುರೆ ಇತ್ತಲ್ಲ. ಹೌದಲ್ವಾ. ಹಂಗಾರೆ ಒಂದು 70-80 ವರ್ಷ ಅಷ್ಟೇನೆ. ಈ ಯುದ್ಧ ವಾಹನಗಳೆಲ್ಲ ಬಂದಿದ್ದು ಬಹಳ ಅನಂತರ. ಮೊದಲ ಯುದ್ಧ, ವಿಶ್ವ ಯುದ್ಧ, ಆ ಸಮಯಕ್ಕೆಲ್ಲ ಕುದುರೆಗಳು ಹೋಗಿತ್ತು. ಬ್ರಿಟಿಷರು ಭಾರತಕ್ಕೆ ಬಂದ ಸಮಯದಲ್ಲೆಲ್ಲ ಕುದುರೆಗಳೇ ಕಾಣಿಸ್ಕೊಂಡು. ಸೊ ಬಟ್ ಯುದ್ಧದಲ್ಲಿ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತಿರೋ ಗೊತ್ತಿಲ್ಲ. ಅಲ್ಲ, ನಮ್ಮಲ್ಲಿ ಕುದುರೆಗಳನ್ನು ಬಳಸಿ ಯುದ್ಧ ಮಾಡ್ತಾ ಇದ್ರು. ನಮ್ಮಲ್ಲಿ ರಾಜರುಗಳು, ಪಾಳೆಗಾರರು, ಇವರೆಲ್ಲ ಕರೆಕ್ಟ್. ಸೊ ಹಾಗೆ ಮಹಾಭಾರತ ಪರಂಪರೆ ಭಾಳಷ್ಟು ವರ್ಷಗಳ ಕಾಲ, ಶತಮಾನಗಳ ಕಾಲ, ಸಹಸ್ರಮಾನಗಳ ಕಾಲ ಮುಂದುವರ್ಕೊಂಡು ಬಂದಿತ್ತು. ಈಗ ಬದಲಾಗಿದೆ. ಅಫ್ಕೋರ್ಸ್ ಟೆಕ್ನಾಲಜಿ ಚೇಂಜ್ ಆಗಿದೆ. ಸೊ ಇಷ್ಟು ಹೇಳ್ತಾ 3ನೇ ದಿನದ ಯುದ್ಧವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಇದನ್ನೆಲ್ಲವನ್ನು ಹೇಳ್ಕೊಟ್ಟಂಥ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮಹಾಭಾರತ ಯುದ್ಧ ನಮ್ಮ ಎಲ್ಲ ಅದು ನಾವೇನು ಅಂದ್ಕೊಂಡಿದ್ದೆ ಅದನ್ನು ಬಿಟ್ಟು ಕೂಡ ಸುಮಾರು ವಿಚಾರಗಳಿದೆ ಅಂತ ಇದು ನೋಡಿದರೆ ಗೊತ್ತಾಗ್ತಾ ಇದೆ. ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀವಿ. ಸೊ ಪ್ರಶ್ನೆಗಳಿದ್ದರೆ, ಕಮೆಂಟ್ಗಳಿದ್ದರೆ ದಯವಿಟ್ಟು ಅದನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ನಮ್ಮ ಗುರೂಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ,
ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ.